ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಶಾಸಕರು ಯಾವುದೇ ಆಮಿಷಕ್ಕೆ ಬಲಿಯಾಗುವುದಿಲ್ಲ. ದೆಹಲಿಯಲ್ಲಿ ಟಿವಿ9ಗೆ ಸಂಸದೆ ಶೋಭಾ ಕರಂದ್ಲಾಜೆ ಕೊಟ್ಟಿರುವಂತಹ ಹೇಳಿಕೆ ಇದು. ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಶಾಸಕರು ಬಿಎಸ್ವೈಗೆ ಹೇಳಿದ್ದಾರೆ. ನಮ್ಮ ಹೆಸರು ಕೆಡಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಶಾಸಕರು ದೆಹಲಿಯಲ್ಲೇ ಯಾವುದಾದ್ರೂ ಹೋಟೆಲ್ನಲ್ಲಿ ಇರ್ತಾರೆ. ದೆಹಲಿಯಲ್ಲಿ ಟಿವಿ9ಗೆ ಸಂಸದೆ ಶೋಭಾ ಕರಂದ್ಲಾಜೆ ಕೊಟ್ಟಿರುವಂತಹ ಹೇಳಿಕೆ ಇದು. ಏನ್ ಹೇಳಿದ್ದಾರೆ ಹಾಗಾದ್ರೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು? ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸೋಣ ಬನ್ನಿ. ಕುಮಾರಸ್ವಾಮಿ ಅವರು ಅವರ ಮಾತನ್ನ ನಾವು ಗಮನಿಸಿದ್ರೆ ಈಗಾಗಲೇ ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸರ್ಕಾರದಲ್ಲಿರುವವರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ದರ್ಪದಿಂದ ಅವರು ಮಾತಾಡ್ತಿದ್ದಾರೆ. ನಮ್ಮ ಯಾವುದೇ ಶಾಸಕರು 104 ಜನ ಕೂಡ ಅವರ ಯಾವುದೇ ಮಾತಿಗೆ ಕಿವಿಗೊಡುವುದಿಲ್ಲ. ನಾವೆಲ್ಲ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಇರ್ತೀವಿ. ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಇವತ್ತು ಯಡಿಯೂರಪ್ಪನವರಿಗೆ ನಡೆದಂತ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೆಷ್ಟು ದಿನ ಶಾಸಕರು ಇರ್ತಾರೆ? ದೆಹಲಿಯಲ್ಲಿ ಇರ್ತಾರಾ? ಎಲ್ಲಿರ್ತಾರೆ? ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿದ ಮೇಲೆ ನಮ್ಮ ಶಾಸಕರೇ ತಮ್ಮ ಭಾವನೆಯನ್ನ ವ್ಯಕ್ತ ಮಾಡಿದ್ರು. ನಮ್ಮ ಹೆಸರನ್ನ ಕೆಡಿಸುವಂತದ್ದು ನಮ್ಮ ಜಿಲ್ಲೆಗಳಲ್ಲಿ ನಡೀತಾ ಇದೆ. ನಮ್ಮ ಜೊತೆ ಬಿಜೆಪಿ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಿಂದೆ ಕೂಡ 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ಇದೇ ರೀತಿಯಾಗಿ ಹೇಳಿ ನಮ್ಮ ಮೇಲೆ ಸಂಶಯವನ್ನ ವ್ಯಕ್ತ ಮಾಡುವಂಥದ್ದು ಕೂಡ ಹಲವಾರು ಪ್ರಕರಣದಲ್ಲಿ ನಡೆದಿದೆ. ಅದಕ್ಕಾಗಿ ನಾವು ಡೆಲ್ಲಿಯಲ್ಲೇ ಇರ್ತೀವಿ, ನಿಮ್ ಜೊತೆನೇ ಇರ್ತೀವಿ ಅನ್ನುವಂತ ಭರವಸೆಯನ್ನ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಜೊತೆಗೇನೆ ಕಾಂಗ್ರೆಸ್ನವರು ಮೊದಲು ತಮ್ಮ ಮನೆಯನ್ನ ಅವರು ಸರಿಯಾಗಿ ಇಟ್ಕೊಳ್ಳಿ, ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಳ್ಳೋಕೆ ಕಾಂಗ್ರೆಸ್ನವರಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರಿಗೆ ಆ ಕೆಲಸ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಬಿಜೆಪಿ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ಅಂತ ನವದೆಹಲಿಯಲ್ಲಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈಗ ಯಾವುದೇ ಆಪರೇಷನ್ ಕಮಲವನ್ನ ಮಾಡ್ತಾ ಇಲ್ಲ. ಒಂದು ವೇಳೆ ಸರ್ಕಾರ ತಾನಾಗಿಯೇ ಬಿದ್ರೆ ಸರ್ಕಾರವನ್ನ ನಾವು ರಚಿಸ್ತೀವಿ. ಬಿಜೆಪಿಯ 104 ಶಾಸಕರನ್ನ ಹೊಂದಿದಂತ, ಅಂದ್ರೆ ಬಿಜೆಪಿ ಇದೆಯಲ್ಲ, ಇದು 104 ಶಾಸಕರನ್ನ ಹೊಂದಿರುವಂತ ಅತಿ ದೊಡ್ಡ ಪಕ್ಷವಾಗಿದೆ. ಹೀಗಾಗಿ ಮೈತ್ರಿ ಸರ್ಕಾರ ಪತನವಾದರೆ ನಾವು ಸರ್ಕಾರವನ್ನ ರಚಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಡಿ.ಕೆ. ಶಿವಕುಮಾರ್ಗೆ ಬಿಜೆಪಿ ಕುರಿತು ಟೀಕಿಸುವಂತ ನೈತಿಕತೆ ಇಲ್ಲ. ಡಿ.ಕೆ.ಶಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲದೆ ಇರುವಂತಹ ಸಚಿವರಾಗಿದ್ದಾರೆ. ಮೊದಲು ನಿಮ್ಮ ಮನೆಯನ್ನ ನೀವು ಸರಿಯಾಗಿ ಇಟ್ಕೊಳ್ಳಿ, ನಂತರ ಕಿರುಚಾಡಿ. ರಾಜಕೀಯ ಪ್ರೇರಿತ ಹೇಳಿಕೆಗಳಿಂದ ಏನೂ ಸಿಗೋದಿಲ್ಲ ಅಂತ ಡಿ ವಿ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ನಾವು ನಿನ್ನೆಯಿಂದ ಎಲ್ಲ ಮಾಧ್ಯಮಗಳ ಸಮಕ್ಷಮದಲ್ಲಿಯೇ ನಮ್ಮ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ನಮ್ಮ ಲೋಕಸಭಾ ಸದಸ್ಯರುಗಳು, ರಾಜ್ಯಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಉಪಸ್ಥಿತರಿರುವ ಕಾರಣ ಮತ್ತೆ ಬೆಂಗಳೂರಿಗೆ ಹೋಗಿ ಇನ್ನೊಮ್ಮೆ ಕಲೆ ಹಾಕುವುದು ಬೇಡ, ಇಲ್ಲೇ ಇದ್ದವರನ್ನ ಒಂದು ದಿವಸ ನಿಲ್ಲಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂಥ ದೃಷ್ಟಿಯಿಂದ ಲೋಕಸಭಾ ಚುನಾವಣೆ ತಯಾರಿ ಅಮಿತ್ ಶಾರೇ ಬರ್ತಾನೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾವು ಇಲ್ಲೇ ನಮ್ಮ ಕಾರ್ಯಕ್ರಮಗಳನ್ನು ಮಾಡಿದೆವು. ಒಂದು ಹಂತದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಗಳನ್ನು, ಮತ್ತೊಂದನ್ನು ಸಮಾಲೋಚನೆಗಳನ್ನು ಮಾಡಿದ್ದೇವೆ. ಮತ್ತು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುವಂಥ ಆದೇಶ ನಮ್ಮ ಅಧ್ಯಕ್ಷರಾದಂಥ ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಆ ರೀತಿ ನಾವು ಮುಂದುವರಿಸ್ತೇವೆ. ಯಾರೋ ಎಲ್ಲಿಯೋ ಆಪರೇಷನ್ ಕಮಲ ಮತ್ತೊಂದು ಮಾಡ್ತಾರೆ ಅಂತ ಹೇಳೋದು ಇದು ಸತ್ಯಕ್ಕೆ ದೂರವಾದಂಥ ಮಾತು. ಒಂದು. ಎರಡನೇದಾಗಿ ನಾನು ಬಾರಿ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ 104 ಶಾಸಕರನ್ನು ಕೂಡ ನಮ್ಮ ಅಧ್ಯಕ್ಷರು ಕರೆದ ಕೂಡಲೇ ನಾವೆಲ್ಲ ಒಟ್ಟಾಗಿ ಒಂದೇ ಕಡೆ ಒಂದೇ ದೃಷ್ಟಿಕೋನದಿಂದ ಇರುವಂಥದ್ದು ನೀವು ಕಂಡಿದ್ದೀರಿ. ಅದು ಕಾಂಗ್ರೆಸ್ನವ್ರಿಗೆ ಯಾಕೆ ಆಗ್ತಾ ಇಲ್ಲ? ಅದು JDSನವ್ರಿಗೆ ಯಾಕೆ ಆಗ್ತಾ ಇಲ್ಲ? ಅವರವರ ಮನೆ ಸರಿ ಇಟ್ಕೊಳ್ಳುವಂಥದ್ದು ಅವರವರ ಜವಾಬ್ದಾರಿ. ಅವರವರ ಮನೆ ಸರಿ ಇಟ್ಕೊಳ್ಳೋಕ್ಕಾಗಲ್ಲ, ಅವರ ಮಕ್ಕಳನ್ನು ಸರಿ ನೋಡಿಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಬ್ಬರನ್ನ ಪಕ್ಕದ ಮನೆಯವರನ್ನು ದೂಷಿಸುವುದು ಇದು ನ್ಯಾಯ ಅಲ್ಲ. ಅವರಿಗೆ ಒಂದು ರೀತಿಯಲ್ಲಿ ಒಂದು ಗಾದೆ ಇದೆ ಅಂತೆ, ಕುಣಿಲಿಕ್ಕೆ ಬಾರದವನಿಗೆ ನೆಲ ಡೊಂಕು ಅಂತ ಹೇಳಿದಂಗೆ ಇವರಿಗೆ ಕಾಣೋದೆಲ್ಲ ಡೊಂಕೆ. ಇವರ ಮನಸ್ಸು ಡೊಂಕು, ಇವರ ನಡವಳಿಕೆಯೂ ಡೊಂಕು, ಇವರು ಮಾಡ್ತಾ ಇರುವಂಥ ಕೆಲಸವೂ ಡೊಂಕು. ಇದನ್ನೆಲ್ಲ ನೋಡಿಕೊಂಡು ಬೇರೆಯವರ ಮೇಲೆ ಆರೋಪ ಮಾಡುವಂಥ ಕೆಲಸ ಮಾಡ್ತಾರೆ. ಈ ಹಳದಿ ರೋಗದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ನಾವು ನಮ್ಮ ಪಾರ್ಟಿಯ ಡೊಂಕನ್ನು ತಿದ್ದಿಕೊಳ್ಳಲಿಕ್ಕೆ ನಾವು ಸೇರಿದ್ದೇವೆ. ಅವರ ಪಾರ್ಟಿಯ ಡೊಂಕನ್ನು ತಿದ್ದಿಕೊಳ್ಳಲಿಕ್ಕೆ ಸೇರಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ? ಸರ್, ಈಗ ಶಾಸಕರಲ್ಲಿ ಎಲ್ಲಿಗೆ ಹೋಗ್ತಾರೆ ಸರ್? ಈಗ ಯಾವುದು? ಅವರವರ ಮನೆಗಳಿಗೆ, ಅವರವರ ಊರುಗಳಿಗೆ ಹೋಗ್ತಾರೆ ಸರ್. ಇವತ್ತು ಹೊರಟ್ರಲ್ಲ ನಿಮ್ಮ ಎದುರಿನಲ್ಲ, ಇಲ್ಲಿಂದ ಬೇರೆ ಎಲ್ಲ ಕಡೆ ಹೋಗ್ತಾರೆ ಅಂತ ಗೊತ್ತಿಲ್ಲಪ್ಪ. ಹೋಗ್ತಾರೆ ಅಂತ ಸರ್. ನೋಡಿ ಈಗ KB1ಗೆ, KB2ಗೆ ಮತ್ತೆ ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗಿ ಅವರವರ ಲಗೇಜ್ ಅನ್ನು ಎತ್ಕೊಂಡು ಅವರವರು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಸರ್? ಹೋಗ್ತಾರೆ ಅವರು ಎಲ್ಲಿಗೆ?